ಪುಷ್ಪಮ್ಮ, ಅನುಷ್ಕಾ ಶೆಟ್ಟಿ ಅವರ ಪಾತ್ರ ನಿಮ್ಮ ನಿಜ ಜೀವನ ಕರೆಕ್ಟ್ ಆಗುತ್ತೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಒಂದು ಟ್ರೈಲರ್ ಅಲ್ಲಿ ನೋಡೋದಾದ್ರೆ ಅವ್ರು ಕಂಡಕ್ಟರ್ ಆಗಿ ಕಾಣಿಸ್ಕೊಂಡಿರುವಂತದ್ದು, ಅರುಣ್ ಸರ್ ಡ್ರೈವರ್ ಆಗಿದ್ರು, ಬಸ್ ಡ್ರೈವರ್ ಆಗಿದ್ರು. ಸೊ ಇದ್ರ ಬಗ್ಗೆ ಎಲ್ಲದಕ್ಕೂ ನನ್ನೇ ಕಂಪೇರ್ ಮಾಡ್ತೀಯ ನೀನ್ ಮಾಡಿ ಬಾನಿ ನಾಚಕ್ ಬಾನಿ ಏನ್ ಅನ್ಕೋಬೇಕು ಸರ್ ಪಾಪ ಅಮ್ಮ ಎಲ್ಲರಲ್ಲೂ ಜೋರ ನೀನ್ ಆಚೆ ಬಾ. ಅಲ್ಲ ಮೇಡಮ್, ಉತ್ತರ ಅಲ್ಲ ಅವ್ರು ಕಂಡಕ್ಟರ್ ಆದ್ರೂ ನನ್ನೇ ಹೋಲಿಸ್ತೀಯ, ಅರುಣ್ ಕುಮಾರ್ ಡ್ರೈವರ್ ಆದ್ರೂ ನನ್ನೇ ಹೋಲಿಸ್ತೀಯ, ಹೀರೋ ಆದ್ರೂ ನನ್ನೇ ಹೋಲಿಸ್ತೀಯ. ಒಳ್ಳೇದಲ್ವಾ ಹೇಳ್ತೀನಿ. ಅನುಷ್ಕಾ ಶೆಟ್ಟಿ ಅವ್ರ ಪಾತ್ರ ಕಂಡಕ್ಟರ್ ಅಲ್ಲಮ್ಮ, ಹೆಣ್ಣು ಮಕ್ಳಿಗೆ ಪ್ರೋತ್ಸಾಹ ಕೊಟ್ಟು ಇಂತ ಕತೆ ಮಾಡಿದ್ರಲ್ಲ ಅಂತ ಖುಷಿ ಪಡಮ್ಮ. ಇವತ್ತು ಹೆಣ್ಣಿಗೆಲ್ಲ ಜಾಗನೇ ಇಲ್ಲ. ಹೆಣ್ಮಕ್ಳನ್ನ ಅಡಿಗೆ ಮನೆಗೆ ಹಾಕೋ ಕಾಲದಲ್ಲಿ ಅವರು ನೀಟಾಗಿ ಸಿನಿಮಾ ತೋರಿಸಿ ಕಂಡಕ್ಟರ್ ಆಗ್ಬೋದು, ಡ್ರೈವರ್ ಆಗ್ಬೋದು. ಅದೇ ಮೇಡಮ್, ಪಾತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ನನಗೆ ನಮ್ಮಪ್ಪ ಓದಿಸಿದ್ರೆ ನೀನ್ ಅದನ್ನ ಕೇಳಬಹುದಿತ್ತು. ನನಗೆ ಅದೇ ನನ್ನ ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳಿಲ್ಲ ನೀವು. ಒಂದೇ ಆಪ್ಷನ್ ಅಲ್ಲ, ನನ್ನ ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳಿ. ಆದ್ರೆ ಅವ್ರು ಕಂಡಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ, ಇದು ನಿಮ್ ನಿಜ ಜೀವನ ಕನೆಕ್ಟ್ ಆಗ್ತಿದೆಯಲ್ಲ ಹೇಗೆ? ನಾನು ಕಂಡಕ್ಟರ್ ಆಗಕ್ಕಾಗಲ್ಲ. ಅದೇನಾದ್ರೆ ನಮ್ಮ ಅಪ್ಪ ಓದಿಸಿದ್ರೆ ಕಂಡಕ್ಟರ್ ಆಗ್ಬೋದಿತ್ತು. ನಾನು ಆಗಲ್ಲ, ಅದು ಹೋಗಲ್ಲ. ಅನುಷ್ಕಾ ಶೆಟ್ಟಿ ನೋಡ್ಬೇಕಷ್ಟೇ ನಾನು ಇಸ್ಕೊಂಡು. ನಿನ್ ಸಂಬಂಧ ಇಲ್ಲ ನನಗೆ. ಘಾಟಿ ಟೈಟಲ್ ನಿಮಗೆ ಸೂಟ್ ಆಗುತ್ತಾ? ಒಳ್ಳೇದಲ್ವಾ? ಮಾಡಿ ನಾನು ಇನ್ನೂ ಒಳ್ಳೇದು. ಘಾಟಿ ಅನ್ನಿ ಅಥವಾ ಫೈರ್ ಅನ್ನಿ ಎಲ್ಲರೂ ನನಗೆ. ಪುಷ್ಪ ಫೈರ್ ಅಂದ್ರೆ ಈಗ ಘಾಟಿ ಫೈರ್ ಓಕೆ ಒಳ್ಳೇದು, ತುಂಬಾ ಖುಷಿ ಅಲ್ವಾ? ಇವಾಗ ಹೆಣ್ಮಕ್ಳು ಸಿನಿಮಾ ಮಾಡಿದ್ದಾರೆ, ಖುಷಿ ಪಡ್ಬೇಕು. ನಾನು ಅದಕ್ಕೆ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡೋದು. ನಮ್ಗೆಲ್ಲ ಆತರ ಆಪ್ಷನ್ ಇರ್ಲಿಲ್ಲಪ್ಪ, ನಮ್ನ ಆಚೆ ಕಳಿಸ್ತಿರ್ಲಿಲ್ಲ. ಇವತ್ತೆಲ್ಲ ಹೆಣ್ಮಕ್ಳಿಗೆ ಎಂತೆಂತ ಆಪ್ಷನ್ ಇದೆ ಅಲ್ವಾ? ಅದಕ್ಕೆ ಖುಷಿಯಿಂದ ನೀನು ಮಾಡ್ತೀನಿ. ಖಂಡಿತವಾಗ್ಲೂ ಖುಷಿಯಿಂದ ಮೇಡಮ್. ನೀವು ನಿರ್ಮಾಪಕಿ ಆಗಿ ವಿತರಕಿ ಆಗಿ ಬರ್ತಿರೋಂಥದ್ದು ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತ ನಾವು ಕಾಯ್ತಾ ಇದೀವಿ. ನೆಕ್ಸ್ಟ್ ಏನು ಮಾಡಲ್ಲ, ಇಲ್ಲೇನೆ ಓಡಾಡ್ತಿರ್ತೀನಿ, ನೀನು ಇಂಟರ್ವ್ಯೂ ಕೊಡ್ತೀನಿ.